ಕಟಾವಿಗೆ ಸಿದ್ಧವಾಗಿದ್ದ ಕಬ್ಬಿಗೆ ಶಾರ್ಟ್ ಸರ್ಕ್ಯೂಟ್ನಿಂದ ಆಕಸ್ಮಿಕ ಬೆಂಕಿ ತಗುಲಿದ್ದು ಸುಮಾರು 15 ಎಕರೆಯಷ್ಟು ಕಬ್ಬು ಸುಟ್ಟು ಹೋದ ಘಟನೆ ಬೀರನೂರ ಗ್ರಾಮದಲ್ಲಿ ನಡೆದಿದೆ. ಇನ್ನೇನು 15 ದಿನಗಳಲ್ಲಿ ಕಬ್ಬು ಕಟಾವು ಮಾಡಲಾಗುತ್ತಿತ್ತು. ಆದರೆ ವಿದ್ಯುತ್ ಸ್ಪರ್ಶದಿಂದ ಬೆಂಕಿ ಹತ್ತಿಕೊಂಡು ನೋಡುತ್ತಲೇ ಗಾಳಿಯ ರಭಸಕ್ಕೆ 4 ರಿಂದ 5 ಎಕರೆ ಕಬ್ಬನ್ನು ಬೆಂಕಿ ತನ್ನ ಕೆನ್ನಾಲಿಗೆ ಚಾಚಿ ಉರಿಯತೊಡಗಿತು. ಕೆಲ ರೈತರು ಸೇರಿ ನೀರಿನ ಸಹಾಯದಿಂದ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಸಾಧ್ಯವಾಗಲಿಲ್ಲ. ಗಾಳಿಯ ರಭಸಕ್ಕೆ ಬೆಂಕಿ ಮತ್ತಷ್ಟು ಹೊತ್ತಿಕೊಂಡಿತು. ನಂತರ ಸೇರಿದ ಯುವ ರೈತರು ಕಬ್ಬಿನ ಪಡದಲ್ಲಿ ದಾರಿ ಮಾಡಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಒಂದು ಭಾಗದಲ್ಲಿ ಹೊತ್ತಿ ಉರಿಯುತ್ತಿದ್ದ ಬೆಂಕಿ ನಂದಿಸುವಲ್ಲಿ ಸಂಪೂರ್ಣ ಯಶಸ್ವಿಯಾದರು. ಪ್ರಜ್ಞಾವಂತ ಯುವ ರೈತರು 106 ಎಕರೆ ಕಬ್ಬು ಬೆಳೆ ಬೆಂಕಿಯಿಂದ ಕಾಪಾಡಿದರು. ಇನ್ನೊಂದು ಭಾಗದಲ್ಲಿ ಹೊತ್ತಿಯುರುತ್ತಿದ್ದ ಬೆಂಕಿಯನ್ನು ನರಗುಂದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬಂದು ನಂದಿಸಿದರು. ಬೆಂಕಿ ನಂದಿಸಿ 106 ಎಕರೆ ಕಬ್ಬು ಉಳಿಸಿದ ರೈತರ ಸಾಹಸಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಾಕಿ ತುಳಿದು ಬಿಟ್ಟಾರ ಅಡ್ಡಾಡಿ ಅದು ಏನೈತಲ್ಲ ಕ್ಲಿಯರ್ ಆಗಿ ಒಂದು ನೀರು ಕಿಡಿದ್ರು ಅಲ್ಲೇ ಕಚ್ಚಾಗಿ ಬಡ್ದು ಹಂಗೆ ತೀರಿಸ್ಬೇಡ. ಕಿಡಿ ಹೋಗ್ಬಾರ್ದ, ಕಿಡಿ ಹಿಂದೆ ಹೋಗ್ಬಾರ್ದ. ಏ ತಮ್ಮ, ಕಿಡಿ ಹಿಂದೆ ಹೋಗ್ಬಾರ್ದ, ಕಿಡಿ ಹಿಂದೆ ಹೋಗ್ಬಾರ್ದ. ಅದು ಅಲ್ಲೇ ಸುಡ್ಲಿ ಬೇಕಪ್ಪ, ಅಲ್ಲೇ ಸುಡ್ಲಿ ಅದ. ಇತ್ಲ ಬರಿಸ್ಕೊಡ್ಬೇಡ್ರಿ. ಬರೋಬ್ಬರಿ ಆತ್ ನೋಡಪ್ಪ, ಇದು ಇಲ್ಲಿಗೆ ಸ್ಟಾಪ್ ಆಕತ್ತದ. ಅಲ್ಲೇ ಕಾಲ ಬಡ್ರಿ ರೋಮರ ಅದನ್ನ. ಸಿಕ್ಕಪ್ಪ, ಅದನ್ನ ಬಡಿಬೇಕು ನೋಡ. ಕೆಲಸ ಆಗೋಲಪ್ಪ, ಇದು ಕೆಲಸ ಆಗೋಲ್ಲ. ಎಷ್ಟು ಪ್ರಯತ್ನ. ಬಡಿಬೇಕು ನೋಡೋದನ್ನ. ಕಿಡಿ ಹೋಗ್ಬಾರ್ದದ, ಕಿಡಿ ಎತ್ಲಾಗ ಹೋತು. ಈಚೆ ಕಡೆ ಬಡ್ಕೋರು, ಅದು ಅಲ್ಲೇ ಇರ್ಲಿ. ಯಾವ ಮರ ಇತ್ಲಾಗ ಹೋಗೋದು ಬಡ್ಕೋ, ಅದನ್ನ ಇತ್ಲಾಗ ಹೋಗೋದು ಬಡ್ಕೋ. ಸಿಗಪ್ಪ, ಬರೋಬ್ಬರಿ ಆತ್ ನೋಡದ. ಈ ಪಡದ ತಪ್ಪಿಸ್ಬೋದು ನೋಡ. ಯಾಕವಾ ಈ ಪಡದ ತಪ್ಪಿಸ್ಬೋದು. ಬಡಿ ಬಾಟ್ ಏನ್ ಹಂಗಲ್ಲ. ಅಲ್ಲಿ ಆಚೆ ಕಡೆಯಿಂದ ಬಡಿಯ. ಬಯಲ್ ಮಾಡ್ಬೇಕು ನೋಡ, ಬಯಲ್ ಮಾಡ್ಕೊಂತ ಹೋಗ್ರಿ. ಅದನ್ನ ಬಯಲ್ ಮಾಡ್ಕೊಂತ ಹೋಗ್ಬೇಕು ನೋಡ. ಹಾಕ ದಬಾಶಿ ಹಾಕ್ಬೇಕ. ಕಬ್ಬಿಗೆ ಉರಿ ಐತೆ ಗಾಳಿ ದೊಡ್ಡ ಕೆಲಸ ಮಾಡಿದ್ ನೋಡಿ. ಅಲ್ಲೊಂದು ಇಲ್ಲ, ಇಲ್ಲೇನೂ ಇಲ್ಲ. ದೊಡ್ಡ ಕೆಲಸ ನೋಡಪ್ಪ ನಿಮ್ದು. ಇದ ಬರವಾಳಿ ದೊಡ್ಡ ಕೆಲಸ ಇದ.
ಹೊಲ ತುಂಬಿದ ಇವನ್ ಹೊಲ ಬಿದ್ದ ಅಲ್ಲಿ ನಮ್ದು ಕುಡ್ಬೋದು ಐತಿ ಅಲ್ಲಿ ತುಂಬಿಡ್ತೈತಿ ನಡಕ ಅಲ್ಲಿ ಬಡ್ದ ಅಲ್ಲಿ ಹೋದ್ರ 20 ಎಕರೆ ಆಗತ್ತಿದ್ದಾಗ ಮತ್ತೆ ಏನೋ ಕಿಡಿ ಈಗ ಕಟ್ಟಿದ್ರೆ ಮತ್ತೆ ಒಂದು 20 ಎಕರೆ ಹೋಗ್ತದೆ. ಸರಿ ಮಾತು ನಾವು ಕೊಟ್ಟು ನಾವು ಮಾಹಿತಿ ಹೋಗ್ಬಿಟ್ರೆ ಲೇಟ್ ಆಗಿಬಿಡ್ತದೆ